ವಂಚನೆಗೆ ಸೃಷ್ಟಿಯಾಗ್ತಾ ಇದೆ ನೂರಾರು ದಾರಿ. ಫ್ರಾಡ್ ಆಗೋಕ್ಕೂ ಮುನ್ನ ಎಚ್ಚರ ಗ್ರಾಹಕ ಎಚ್ಚರ. ದೇಶದಲ್ಲಿ ದಿನೇ ದಿನೇ ಡಿಜಿಟಲ್ ವ್ಯವಹಾರ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಆನ್ಲೈನ್ ವಂಚನೆಗಳ ಜಾಲವೂ ಹೆಡೆಬಿಚ್ಚಿ ನಿಂತಿದೆ. ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕೋಕೆ ಅಂತಾನೆ ಕೆಲವು ಆನ್ಲೈನ್ ಕಂಪನಿಗಳು ಹುಟ್ಟಿಕೊಂಡಿವೆಯಾ ಅನ್ನೋ ಸಂಶಯ ಈಗ ಕಾಡ್ತಾ ಇದೆ. ಆರ್ಡರ್ ಮಾಡಿದ ಮೇಲೆ ಪ್ರಾಡಕ್ಟ್ ಕೊಡಲ್ಲ, ಎತ್ತ ದುಡ್ಡನ್ನು ವಾಪಸ್ ನೀಡದೆ ಸತಾಯಿಸೋದು ಇವುಗಳ ಖಯಾಲಿಯಾಗಿದೆ. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಇಲ್ಲಿದೆ ನೋಡಿ. ಕೇವಲ ಒಂದು ಆರ್ಡರ್ನಲ್ಲಿ ಒಬ್ಬ ಗ್ರಾಹಕನಿಗೆ ಬರೋಬ್ಬರಿ 3,098 ರೂಪಾಯಿ ಎಗರಿಸೋ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಏನಿದು ಬೋಲ್ಡ್ ಫಿಟ್ ಕಂಪನಿಯ ಹೊಸ ವಂಚನೆಯ ಆಟ? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಕೈಯಲ್ಲೊಂದು ಮೊಬೈಲ್ ಇದ್ರೆ ಸಾಕು, ಕೂತ ಜಾಗದಲ್ಲೇ ತಮಗೆ ಬೇಕಾದ ವಸ್ತುಗಳನ್ನ ಆರ್ಡರ್ ಮಾಡಬಹುದು ಅನ್ನೋದು ಗ್ರಾಹಕರ ನಂಬಿಕೆ. ಆದ್ರೆ ಇದೇ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡ ಕೆಲವು ಕಂಪನಿಗಳು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಹೌದು, ಬೋಲ್ಡ್ ಫಿಟ್ ಅನ್ನೋ ಆನ್ಲೈನ್ ಫಿಟ್ನೆಸ್ ಬ್ರ್ಯಾಂಡ್ ಈಗ ಗ್ರಾಹಕರನ್ನ ನಡುನೀರಿನಲ್ಲಿ ಕೈಬಿಟ್ಟು ಯಾಮಾರಿಸೋ ಕೆಲಸಕ್ಕೆ ಕೈ ಹಾಕಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕರೊಬ್ಬರು 3,098 ರೂಪಾಯಿ ಮೌಲ್ಯದ ಪುಲ್ ಅಪ್ ಬಾರ್ ಒಂದನ್ನ ಆರ್ಡರ್ ಮಾಡಿದ್ರು. ಆದ್ರೆ ಅದು ಅವರ ಕೈ ಸೇರ್ಲೇ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಕಾರಣ ನೀಡಿ ಶಿಪ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾಗಿ ಕಂಪನಿ ಹೇಳಿಕೊಂಡಿತ್ತು. ಸರಿ, ಪ್ರಾಡಕ್ಟ್ ಇಲ್ಲ ಅಂದ ಮೇಲೆ ದುಡ್ಡನ್ನಾದ್ರೂ ತಕ್ಷಣ ವಾಪಸ್ ಕೊಡ್ಬೇಕಲ್ವಾ? ಆದ್ರೆ ಇಲ್ಲಿಂದಲೇ ಶುರುವಾಗಿದ್ದು ನೋಡಿ ಅಸಲಿ ಆಟ. ನಿಮ್ಮ ಹಣ 7 ರಿಂದ 10 ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮೆಯಾಗುತ್ತೆ ಅಂತ ಮೇ ತಿಂಗಳಲ್ಲೇ ಕಂಪನಿ ಭರವಸೆ ನೀಡಿತ್ತು. ಆದ್ರೆ ವಾರ ಕಳಿತು, ತಿಂಗಳೂ ಕಳಿತು, ದುಡ್ಡು ಮಾತ್ರ ಗ್ರಾಹಕರ ಕೈ ಸೇರ್ಲೇ ಇಲ್ಲ. ಒಬ್ಬ ಸಾಮಾನ್ಯ ಗ್ರಾಹಕ ತನ್ನ ಹಗಲು ರಾತ್ರಿ ಕಷ್ಟದ ಗಳಿಕೆಯನ್ನ ಆನ್ಲೈನ್ ನಲ್ಲಿ ನಂಬಿ ಹೂಡ್ತಾನೆ. ಆದ್ರೆ ಆರ್ಡರ್ ಡೆಲಿವರಿ ಆಗದಿದ್ದಾಗ ತನ್ನದೇ ಹಣಕ್ಕಾಗಿ ಕಂಪನಿಯ ಹಿಂದೆ ಬಿದ್ದು ತಿಂಗಳುಗಟ್ಟಲೆ ಬೇಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಹಕರು ನಿರಂತರವಾಗಿ ಫಾಲೋ ಅಪ್ ಮಾಡಿದಾಗಲೆಲ್ಲ ಬೋಲ್ಡ್ ಫಿಟ್ ಸಪೋರ್ಟ್ ಟೀಮ್ನಿಂದ ಬಂದಿದ್ದು ಒಂದೇ ರೆಡಿಮೇಡ್ ಉತ್ತರ: ಕ್ಷಮಿಸಿ, ತಾಂತ್ರಿಕ ತೊಂದರೆ, ಇನ್ನು 7 ರಿಂದ 10 ದಿನಗಳಲ್ಲಿ ಹಣ ರೀಫಂಡ್ ಆಗುತ್ತೆ. ಆದ್ರೆ 2 ತಿಂಗಳು ಕಳೆದ್ರೂ ಅದೇ ಹಳೆ ಕತೆ, ಅದೇ ಹಳೆ ರಾಗ. ಒಬ್ಬರಿಂದ 3,098 ರೂಪಾಯಿ. ಹಾಗಾದ್ರೆ ನೂರಾರು ಜನರಿಂದ ಎಷ್ಟು? ಇಲ್ಲಿ ಪ್ರಶ್ನೆ ಇರೋದು ಕೇವಲ ಒಬ್ಬ ಗ್ರಾಹಕನ 3,098 ರೂಪಾಯಿಗಳದ್ದಲ್ಲ. ಇವತ್ತು ಒಬ್ಬ ಗ್ರಾಹಕನಿಂದ 3,000 ರೂಪಾಯಿ ಎಗರಿಸಿರುವ ಈ ಕಂಪನಿಗಳು ನಾಳೆ 10 ಗ್ರಾಹಕರು, 100 ಗ್ರಾಹಕರು ಅಥವಾ ಸಾವಿರಾರು ಗ್ರಾಹಕರಿಗೆ ಇದೇ ರೀತಿ ಮೋಸ ಮಾಡಿದ್ರೆ ಆ ಕೊಳ್ಳೆ ಹೊಡೆದ ಕೋಟ್ಯಾಂತರ ರೂಪಾಯಿ ಹಣ ಯಾರ ಪಾಲಾಗುತ್ತೆ? ಗ್ರಾಹಕರು ಕೇಳದಿದ್ದರೆ ಆ ಹಣವನ್ನ ಕಂಪನಿಗಳೇ ನುಂಗಿ ನೀರು ಕುಡಿಯುತ್ತವ? ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವ ಡಿಜಿಟಲ್ ದರೋಡೆ ಅಲ್ವಾ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಗ್ರಾಹಕರ ತಾಳ್ಮೆಯನ್ನ ಪರೀಕ್ಷಿಸುವ ಇಂತಹ ಕಂಪನಿಗಳಿಗೆ ಈಗ ತಕ್ಕ ಶಾಸ್ತಿಯಾಗಬೇಕಿದೆ. ಬಣ್ಣ ಬಣ್ಣದ ಜಾಹೀರಾತು ನೀಡಿ ಜನರನ್ನ ಸೆಳೆಯುವ ಇಂತಹ ಬ್ರ್ಯಾಂಡ್ಗಳ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ರೀಫಂಡ್ ಪ್ರೊಸೆಸ್ ಹೆಸರಿನಲ್ಲಿ ಹಣ ಪಡೆದು ಸತಾಯಿಸುವ ಇಂತಹ ಫ್ರಾಡ್ ಕಂಪನಿಗಳ ವಿರುದ್ಧ ಗ್ರಾಹಕ ಹಿತರಕ್ಷಣಾ ವೇದಿಕೆ ಹಾಗೂ ಸೈಬರ್ ಕ್ರೈಂ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡುವ ಮುನ್ನ ಗ್ರಾಹಕರೇ, ನೀವು ಒಮ್ಮೆ ಎಚ್ಚರ ವಹಿಸಿ.